ಗುಡ್ ಮಾರ್ನಿಂಗ್ ಕರ್ನಾಟಕ. ಒಂದಷ್ಟು ನೆನ್ನೆ ಕಾರಣಾಂತರಗಳಿಂದ ಆ್ಯಂಡ್ ನೆನ್ನೆ ಫೋನಿಂಗ್ ಕಾರ್ಯಕ್ರಮವನ್ನು 9 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ವಿ. ಬಟ್ ಸ್ಟಿಲ್ ದ ಟೆಕ್ನಿಕಲ್ ಪ್ರಾಬ್ಲಮ್ ರಿಸಾಲ್ವ್ ಆಗಿರಲಿಲ್ಲ. ಹಾಗಾಗಿ ನೆನ್ನೆ ಫೋನಿಂಗ್ ಕಾರ್ಯಕ್ರಮ ಜರುಗಿಸಲು ಸಾಧ್ಯವಾಗಲಿಲ್ಲ. ಸಮ್ ಟೆಕ್ನಿಕಲ್ ಇಶ್ಯೂ ಇತ್ತು, ಇಂಟರ್ನೆಟ್ದು ಅದು ಇದು. ಸೊ ನಮ್ಮ ಟೆಕ್ನಿಕಲ್ ಟೀಮು ಅದನ್ನು ರೆಡಿ ಮಾಡಲಿಕ್ಕೆ ಮಳೆ ಬಂತು, ನಾನು ಹೊರಗಡೆ ಹೋದೆ. ಸೊ ನೆನ್ನೆ ಫೋನಿಂಗ್ ಕಾರ್ಯಕ್ರಮ ಮಾಡಲಿಕ್ಕಾಗಿಲ್ಲ. ಟುಡೇ ಐ ಥಿಂಕ್ ವಿ ವಿಲ್ ರಿಟ್ರೈವ್ ಇಟ್. ಅದೇ ಸಮಯಕ್ಕೆ ಇವತ್ತು ಫೋನಿಂಗ್ ಕಾರ್ಯಕ್ರಮ ಸಂಜೆ 7 ಗಂಟೆಗೆ ಮಾಡ್ತೀವಿ. ಬಿಕಾಸ್ ಐ ಆಮ್ ಆಲ್ಸೋ ಆಕ್ಯುಪೈಡ್ ವಿತ್ ಟೂ ಮೆನಿ ಥಿಂಗ್ಸ್. ಸೊ ಹಂಗಾಗಿ ನೆನ್ನೆ ಮಳೆ ಬರೇ ಬಂದ್ಬಿಡ್ತು, ಅದು ಆಗಲಿಲ್ಲ. ಆ್ಯಂಡ್ ನೆನ್ನೆ ಒಂದು ಟೈಮ್ಸ್ ಆಫ್ ಇಂಡಿಯಾ ಅವರು ಒಬ್ಬ ಆಟೋ ಡ್ರೈವರು ಒಂದು ಹೆಣ್ಮಗಳ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಿದ್ದು, ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ತಾ ಇದ್ದು ಪ್ಯಾಸೆಂಜರ್ ಜೊತೆ. ಟೈಮ್ಸ್ ಆಫ್ ಇಂಡಿಯಾ ಅದನ್ನು ಎಕ್ಸ್ಪೋಸ್ ಮಾಡಿತ್ತು. ನನಗೆ ಮುಂಚೆಯಿಂದನೂ ಅಷ್ಟೇ ಆಟೋ ಅವ್ರ ಮೇಲೆ ನನಗೇನೂ ಇಲ್ಲ. ಬಟ್ ಅಲ್ಲಿ ಕೆಲವು ಆಟೋ ಡ್ರೈವರ್ಗಳು ಮಾಡೋದ್ರಿಂದ ಇಡೀ ಆಟೋ ಸಮುದಾಯಕ್ಕೆ ಕೆಟ್ಟ ಹೆಸರು ಅನ್ನೋದು ನನ್ನ ಭಾವನೆ. ದೇ ನೀಡ್ ಟು ಬಿ ಟ್ರೀಟೆಡ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ಗೆ ಏನು ಹೇಳ್ತೀನಿ ಅಂತಂದರೆ, ಕೈಂಡ್ಲಿ ಲೈಸೆನ್ಸನ್ನು ಕೊಡ್ಬೇಕಾದ್ರೆ, ಪರ್ಮಿಟನ್ನು ಕೊಡ್ಬೇಕಾದ್ರೆ ಮ್ಯಾಂಡೇಟ್ರಿ ಇವ್ರಿಗೆ ಕೌನ್ಸಿಲಿಂಗ್ ಮತ್ತು ನಿಮ್ಯಾನ್ಸಲ್ಲಿ ಕೌನ್ಸಿಲಿಂಗು ಮತ್ತು ಮೈಂಡ್ ಹೆಲ್ತಿ ಟೆಸ್ಟ್ಗಳನ್ನು ಆಟೋ ಡ್ರೈವರ್ಗಳಿಗೆ ಮಾಡಬೇಕಾಗಿ ನಾನು ಐ ಥಿಂಕ್ ದಿಸ್ ಇಸ್ ಒನ್ ಗುಡ್ ಐಡಿಯಾ. ಇವ್ರುಗಳಿಗೆ ಯಾರಿಗೆ ಆಟೋ ಡ್ರೈವರ್ಗಳಿಗೆ ಲೈಸೆನ್ಸನ್ನು ಪ್ರತಿ ವರ್ಷ ನೀವು ಅವರು ಹೆಲ್ತ್ ಟೆಸ್ಟನ್ನು, ಮೈಂಡ್ ಹೆಲ್ತ್ ಟೆಸ್ಟನ್ನು ಏನು ಹೇಳ್ತಾರೆ, ಆರೋಗ್ಯಕರವಾದಂಥ ಮನಸ್ಸಿದೆಯಾ ಇವರಿಗೆ ಅನ್ನೋದನ್ನು ಮ್ಯಾಂಡೇಟ್ರಿ ಮಾಡಬೇಕು. ಐ ಥಿಂಕ್ ಯು ಕ್ಯಾನ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ದಿಸ್ ಆಟೋ ಡ್ರೈವರ್ಗಳಿಗೆ ನಿಮ್ಯಾನ್ಸಿಂದ ಐ ಥಿಂಕ್ ಆ ಹೆಲ್ತ್ ಮೈಂಡ್ ಟೆಸ್ಟನ್ನು ಮ್ಯಾಂಡೇಟ್ರಿಯಾಗಿ ಮಾಡಲೇಬೇಕು. ಕಾರಣ ಯಾಕೆ ಅಂತಂದರೆ, ನೆನ್ನೆ ನೋಡಿದ್ರಲ್ಲ, ಅವನು ಅವನು ನೆನ್ನೆ ಆಟೋ ಡ್ರೈವರು ನೆನ್ನೆ ಆ ಹೆಣ್ಮಗಳನ್ನ ಡ್ರಾಪ್ ಮಾಡಲಿಕ್ಕೆ ಹೋಗಿರೋದು ಆಸ್ ಎ ಪ್ಯಾಸೆಂಜರು. ಬಟ್ ಅವ್ನು ಶುರು ಹಚ್ಕೊಂಡು ಇದು ಕನ್ನಡ ಹೇಳ್ಕೊಡೋದು. ನಾನು ಹೇಳೋದೇನು ಅಂತಂದ್ರೆ, ಕನ್ನಡ ಅನ್ನೋದು ನೀವು 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 ಯಾರಾದ್ರೂ ಲೂಟಿ ಮಾಡೋಕ್ಕೆ ಬಳಸೋ ಅಂತ ಪ್ರಕ್ರಿಯೆ ಆಗಿರಬಾರ್ದು. ಶಿ ವಾಸ್ ಲಿಟ್ರಲಿ ಅಂಡ್ ಈ ಸ್ಲ್ಯಾಪ್ಡ್ ಅರ್. ಲೆಕ್ಕ ಹಾಕೊಳ್ಳಿ, ಹೊಡೆದ ಅವಳಿಗೆ. ಆ ಜಾಗದಲ್ಲಿ ನಮ್ಮ ಹೆಣ್ಮಕ್ಳು ಇದ್ದಿದ್ರೆ ಐ ಫೆಲ್ಟ್ ಸೋ ಬ್ಯಾಡ್. ಕರ್ನಾಟಕದ ಯಾವುದೇ ಮೀಡಿಯಾ ಅದನ್ನ ಪಿಕ್ ಮಾಡಿಲ್ಲ. ನೋಡಿ, ಇವ್ರ ಜವಾಬ್ದಾರಿ ಏನು ಅಂತಂದ್ರೆ, ಯಾವ್ದಾದ್ರು ಸ್ಯಾಟಲೈಟ್ ಚಾನೆಲ್ಗಳದು ಯಾವ್ದಾದ್ರು ಕಸ ಗುಡ್ಸೋ ಕೆಲಸನೋ ಅಥವಾ ಯಾವ್ದಾದ್ರು ತೇಪೆ ಹಾಕೋ ಕೆಲಸನೋ ಮಾಡ್ತಾರೆ. ಕಸ ಗುಡ್ಸೋ ಕೆಲಸ ಅಂತ ಯಾವ್ದನ್ನ ಕೊಲೆ ಆಗಿತ್ತು ಅಂತಂದ್ರೆ ಅದನ್ನ ಕ್ಲೀನಾಗಿ ಬಳಸಿ ಹಾಕ್ಬಿಡ್ತಾರೆ. ಅವ್ರಿಗೆ ಕ್ಲೀನ್ ಚೀಟ್ ಕೊಡ್ಬೇಕಾರೆ ನೆನ್ನೆ ಅದು ಕರ್ನಾಟಕದ ಮಾನ ಮರ್ಯಾದೆ ಪ್ರಶ್ನೆ, ಬೆಂಗಳೂರಿನ ಮಾನ ಮರ್ಯಾದೆ ಪ್ರಶ್ನೆ. ನೆನ್ನೆ ಐ ಥಿಂಕ್ ಕೊತ್ತನೂರು ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ಬೇಕಾಗುತ್ತೆ. ಜೊತೆನಲ್ಲಿ ಈಶಾನ್ಯ DCP ಈಶಾನ್ಯ ಅವರು ರಾಣಿ ಚೆನ್ನಮ್ಮ ಫೋರ್ಸ್ ಅಂತ ಒಂದು ಏನ್ ಬೆಂಗಳೂರಲ್ಲಿ ಏನಾಗಿದೆ ಅದರ ಅಂಗವಾಗಿ ನಿನ್ನೆ ಒಂದಷ್ಟು ಐ ಥಿಂಕ್ ಸಿಂಧಿ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ. ರಿಯಲಿ ಅಂದ್ರೆ ಸೆಲ್ಫ್ ಡಿಫೆನ್ಸ್, ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಹೇಗೆ, ಪ್ರತಿಯೊಂದು ಜಾಗದಲ್ಲೂ ಪೊಲೀಸರು ಇಲ್ಲ ಅಂದ್ರೆ ಅವ್ರನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ ಬಗ್ಗೆ ಐ ಥಿಂಕ್ ಮೇಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ ಬಗ್ಗೆ ಐ ಥಿಂಕ್ DCP ನಾರ್ತ್ ಈಸ್ಟ್ ಹ್ಯಾಸ್ ಡನ್ ಎ ವೆರಿ ಗುಡ್ ಪ್ರೋಗ್ರಾಮ್. ನಾನು ಶೇರ್ ಮಾಡ್ತೀನಿ. ಈ 2 ಕಾರ್ಯಕ್ರಮಗಳು ಪೊಲೀಸವ್ರ ಕಡೆಯಿಂದ ತುಂಬಾ ಚೆನ್ನಾಗಿದೆ. ಟೈಮ್ಸ್ ಆಫ್ ಇಂಡಿಯಾ ನನ್ಗೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಟೀಮ್ ಇದೆ ಅಂತ ಬೆಂಗಳೂರು ಪೊಲೀಸವ್ರು ಹೇಳ್ತಾರೆ. ಆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪಬ್ಲಿಷ್ ಆಗಿದ್ದನ್ನ ಹೆಚ್ಚು ಕಮ್ಮಿ 4 ಅವರ್ ಆಗಿತ್ತು. ಸೋಷಿಯಲ್ ಮೀಡಿಯಾ ಟೀಮ್ ಏನ್ ಮಾಡ್ತಾ ಇತ್ತು, ಬೆಂಗಳೂರು ಸೋಷಿಯಲ್ ಮೀಡಿಯಾ ಟೀಮ್, ನಾನು ಅದನ್ನ ಕಾಪಿ ಮಾಡಿ ಹಾಕೋವರೆಗೂ ನಿಮ್ಮ ಯಾವುದೇ ಆಕ್ಷನ್ ಆಗಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ವಾಚಿಂಗ್ ಟೀಮು ಕಾಟಾಚಾರಕ್ಕಿದೆಯಾ? ಟೈಮ್ಸ್ ಆಫ್ ಇಂಡಿಯಾ ಪಬ್ಲಿಷ್ ಆಗಿದೆ ಆಟೋ ಡ್ರೈವರ ವರ್ತನೆ. ಈ ಆಟೋ ಡ್ರೈವರ ವರ್ತನೆಯನ್ನ ಸೋಷಿಯಲ್ ಮೀಡಿಯಾ ಟೀಮ್ ಅವರು ಅದನ್ನ ವಾಚ್ ಮಾಡಿ FIR ಮಾಡಿಲ್ಲ. ನಾನು ಲೈವ್ ಮಾಡಿದ್ಮೇಲೆ ಮಾಡಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಏನು ನಮ್ಮ ಬೆಂಗಳೂರಲ್ಲಿ ಇರುವಂತ ಪೊಲೀಸ್ ಏನಿದೆ ಮಾರ್ನಿಂಗ್ ಏನ್ ನಿಜವಾಗ್ಲೂ ಸಕ್ರಿಯವಾಗಿದೆಯಾ ಅಥವಾ ಸುಮ್ಮನೆ ಕಾಟಾಚಾರಕ್ಕಿದೆಯಾ ಅದು ಗೊತ್ತಾಗ್ತಾ ಇಲ್ಲ. ಓಕೆ. ಅಂಡ್ ನೆನ್ನೆ ನಮ್ಮ ಫೋನಿಂಗ್ ಕಾರ್ಯಕ್ರಮ 7 ಗಂಟೆಗೆ ಮಾಡ್ಬೇಕಾಯ್ತು. ಕ್ಷಮೆ ಇರಲಿ. ಇವತ್ತು ಅದೇ ಸಂಜೆ 7 ಗಂಟೆಗೆ ಫೋನಿಂಗ್ ಕಾರ್ಯಕ್ರಮ ಮಾಡೋಣ ಅಂತಿದೆ. ಗೊತ್ತಿಲ್ಲ ಸಂಜೆವರೆಗೂ, ಬಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದೊಂದು.
ಅಂಡ್ ರಿಗಾರ್ಡಿಂಗ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಮತ್ತೆ ಶುರುವಾಗಿದೆ. ಏನೋ ವಿಚಾರ ಏನೇ ಇರ್ಬೋದು, ಬಟ್ ಒಂದಂತೂ ನಿಜ, ಇಟ್ಸ್ ವೆರಿ ಗುಡ್ ಪ್ರೋಗ್ರಾಮ್. ಬಟ್ ನಾವಿರ್ಬೇಕಾದ್ರೆ ಆಗಿದಂಥದ್ದು ಅದರಲ್ಲಿ ಜಾನ್ವಿ ಅಂತ ಒಬ್ರು ಪಾರ್ಟಿಸಿಪೆಂಟ್ ಇದ್ದಾರೆ. ಅಂಡ್ ಶಿ ಇಸ್ ಮೈ ನೈಬರ್, ಇಲ್ಲೇ ಇರೋದು ಜಾನ್ವಿ ಅವರು, ಇಲ್ಲೇ ಇರೋದು. ಶಿ ಇಸ್ ಮೈ ಗುಡ್ ಫ್ರೆಂಡ್ ಆಲ್ಸೋ. ಜಾನ್ವಿ ಜೊತೆ ಕುಕಿಂಗ್ ಕಲರ್ಸ್ ಕನ್ನಡದಲ್ಲಿ ಒಂದಷ್ಟು ಕುಕಿಂಗ್ ಕ್ಲಾಸಸ್ ಅನ್ನ ಒಂದ್ 2-3 ಪ್ರೋಗ್ರಾಮ್ ಅನ್ನ ಜಾನ್ವಿ ಅವ್ರ ಜೊತೆ ಮಾಡಿದ್ದೀನಿ. ಪರ್ಸನಲಿ ಆಸ್ ಐ ನೋ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಒಂದಷ್ಟು ಅಲಿಗೇಷನ್ಸ್ ಅದು ಇದು ಏನೋ ಬರ್ತಾ ಇತ್ತು, ಬಟ್ ಅದ್ರ ಬಗ್ಗೆ ಏನೋ ಗಮನ ಕೊಡಕ್ ಹೋಗ್ಬೇಡಿ. ಗಂಡ ಹೆಂಡತಿ ಜಗಳ, ಅದು ಅವ್ರ ಪಾಡಿಗೆ ಏನೋ ಮಾಡ್ಕೊಳ್ಳಿ. ಬಟ್ ಪರ್ಸನಲಿ ಜಾನ್ವಿ ಇಸ್ ಮೈ ಗುಡ್ ಫ್ರೆಂಡ್. ಅಂಡ್ ಜಾನ್ವಿ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಜಾನ್ವಿ ಅವರು ಪರ್ಸನಲಿ ನನಗೆ ಒಳ್ಳೆ ವ್ಯಕ್ತಿ ಅಂತ ಅನ್ಸಿದ್ರು. ಡೆಫಿನೆಟ್ಲಿ ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ, ಮತ್ತೆ ಫಿಲಂ ಇಂಡಸ್ಟ್ರಿಲಿ ಇದ್ದಾಗ ಇದೆಲ್ಲ ಕಾಮನ್ ಅಂತ ನನಗೆ ಅನಿಸ್ಬಿಟ್ಟಿದೆ. ಕಾಮನ್ ಅಂತಂದ್ರೆ ಕಿತ್ತಾಡೋದು, ಡೈವರ್ಸ್ಗಳು, ಒಬ್ರಿಗೊಬ್ಬರು ಬೀದಿಗೆ ತಗೊಂಡ್ಬರೋದು. ಬಟ್ ಅದರ್ವೈಸ್ ಜಾನ್ವಿ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು. ಓಕೆ. ಅಂಡ್ ನಾನು ಅವ್ರ ಜೊತೆ ಒಂದು 2-3 ಬಾರಿ ಕಲರ್ಸ್ ಕನ್ನಡದಲ್ಲಿ ಸವಿರುಚಿ ಕಾರ್ಯಕ್ರಮದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅವ್ರ ಜೊತೆ ಕಾರ್ಯಕ್ರಮನೂ ಮಾಡಿದ್ದೀನಿ. ಅಂಡ್ ಇಟ್ ಹ್ಯಾಸ್ ರಿಯಲಿ ವಂಡರ್ಫುಲ್ ಹಿಟ್. ಪರ್ಸನಲಿ ಅದೇ ಅವ್ರ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಅದು ಇದು ನನಗೆ ಗೊತ್ತಿಲ್ಲ, ಖಂಡಿತವಾಗಿ ನನಗೆ ಗೊತ್ತಿಲ್ಲ. ಬಟ್ ಅದರ್ವೈಸ್ ಶಿ ಇಸ್ ಎ ರಿಯಲಿ ಜಮ್ ಆಫ್ ಎ ಪರ್ಸನ್. ಜಾನ್ವಿ ಇಸ್ ಎ ರಿಯಲಿ ಜಮ್ ಆಫ್ ಎ ಪರ್ಸನ್. ನನ್ನ ಕೂಡ 1-2 ಸತಿ ಇಂಟರ್ವ್ಯೂ ಮಾಡಿದ್ದಾರೆ ಮೇಡಮ್ ಅವರು. ಅಂಡ್ ಪರ್ಸನಲಿ ಇದ್ದೇ ಇರುತ್ತೆ, ಒಂದು ಒಂಟಿ ಮಹಿಳೆ ಒಂಟಿಯಾಗಿ ಅದು ಇಂಡಸ್ಟ್ರಿಲಿ ಇದ್ಕೊಂಡು, ಈ ಫಿಲಂ ಇಂಡಸ್ಟ್ರಿಲಿ ಇದ್ಕೊಂಡು ಮಗುವನ್ನ ಸಾಕೊಂಡು ಜೀವನ ಮಾಡೋದಿದೆಯಲ್ಲ, ಮೋಸ್ಟ್ಲಿ ಅದು ಅವಳಿಗೆ ಗೊತ್ತಿರ್ತದೆ. ಸೊ ಹಾಗಾಗಿ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಅದರ್ವೈಸ್ ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ ಜಾನ್ವಿ ಅವ್ರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ. ಅಂಡ್ ಶಿ ಇಸ್ ಮೈ ಗುಡ್ ಫ್ರೆಂಡ್, ಇಷ್ಟು ಹೇಳಬಲ್ಲೆ. ಅಂಡ್ ಐ ಆಮ್ ಶ್ಯೂರ್ ಜಾನ್ವಿ, ಅಂಡ್ ನಿಮಗೆ ಗೊತ್ತಾಗುತ್ತೆ ಪಾಸಿಬಲಿ, ನನ್ಗೆ ಗೊತ್ತಿಲ್ಲ ಹಿಂಗ್ ಆಡ್ತಾ ಇದಾರೆ ಅಂತ. ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ವಾಚ್ ಬಿಗ್ ಬಾಸ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಶುರುವಾದಾಗಿಂದ ನನ್ನ ಕೈಲಿ ನೋಡ್ಲಿಕ್ಕೆ ಆಗ್ಲಿಲ್ಲ, ಬಿಕಾಸ್ ಐ ಆಮ್ ಆಲ್ಸೋ ಈಕ್ವಲಿ ಆಕ್ಯುಪೈಡ್. ಬಟ್ ಜಾನ್ವಿ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ನಾನು ಹೇಳಬಲ್ಲೆ ಅಷ್ಟೇ. ನನಗೆ ಪರ್ಸನಲ್ ಆಗಿ ಐ ನೋ ಜಾನ್ವಿ. ಅಂಡ್ ಅವ್ರ ಜೀವನದ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ ಅಂತಂದ್ರು, ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಶಿ ಇಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಇಷ್ಟು ಹೇಳಬಲ್ಲೆ. ಅಂಡ್ ಕಮಿಂಗ್ ಕೇಂದ್ರ ಬಿಜೆಪಿ ಸರ್ಕಾರ ಖಾಲಿಸ್ತಾನ್ ಗೌರ್ಮೆಂಟ್ ಅವ್ರನ್ನ ಕರ್ಕೊಂಬಂದು ಪಾಕಿಸ್ತಾನಕ್ಕೆ ಆವಾಜ್ ಆಗ್ತಾ ಇದಾರಂತೆ. ಇದೊಂದು ನಾನು ಕೇಳ್ಪಟ್ಟೆ. ಅಫ್ಘಾನಿಸ್ತಾನದ ಖಾಲಿಸ್ತಾನ್ ಗೌರ್ಮೆಂಟ್ ಅವ್ರು ಕರ್ಕೊಂಡ್ಬಂದು ಪಾಕಿಸ್ತಾನ್ಗೆ ಎಚ್ಚರಿಕೆ ಕೊಡ್ತಾ ಇದಾರಂತೆ. ನಾನು ಇವ್ರಿಗೆ ಕೇಂದ್ರ ನಿಮ್ದು ಎಕ್ಸ್ಟರ್ನಲ್ ಫಾರಿನ್ ಅಫೇರ್ಸ್ ಗಳ ಬಗ್ಗೆ ನಾನು ಏನು ಹೆಚ್ಚು ಕಮೆಂಟ್ ಮಾಡಕ್ಕಲ್ಲ. ಬಟ್ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇದೇ ಅಫ್ಘಾನಿಸ್ತಾನದ ಖಾಲಿಸ್ತಾನಿಗಳನ್ನ ಕರ್ಕೊಂಡ್ಬಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡಿಸ್ತಾ ಇರುವಂತ ಭಾರತ ಸರ್ಕಾರಕ್ಕೆ ನಾನು ಕೇಳೋದೇನು ಅಂತಂದ್ರೆ, 1999ರಲ್ಲಿ ನಮ್ಮ ಏರ್ ಇಂಡಿಯಾ ಫ್ಲೈಟ್ IC-814 ಹೈಜಾಕ್ ಆಯ್ತು. ಹೈಜಾಕ್ ಆಗಿ ನೇಪಾಳದಿಂದ ಹೈಜಾಕ್ ಆಗಿ ಲ್ಯಾಂಡ್ ಆಗಿದ್ದು ಇದೇ ಅಫ್ಘಾನಿಸ್ತಾನದ ಕಂದಾರದಲ್ಲಿ. ಅವತ್ತು ಕೂಡ ಇದೇ ತಾಲಿಬಾನಿಗಳ ಒಡೆತನದಲ್ಲಿ ಆ ಕಂದಾರ್ ಇತ್ತು. ಯಾವುದೇ ರೀತಿಯ ಹೆಲ್ಪ್ ಅನ್ನ ಆ ಕಂದಾರದ ದೇ ವರ್ ಓನ್ಲಿ ಟ್ರೈಂಗ್ ಟು ಹೆಲ್ಪ್ ಪಾಕಿಸ್ತಾನೀಸು. ಅಲ್ರಿ, ಆವತ್ತು ನಮ್ಮ ಫ್ಲೈಟ್ ಹೈಜಾಕ್ ಆದಾಗ ಅವರ ಯೋಗ್ಯತೆಗೆ ಇವತ್ತು ನೀವು ಅವ್ರಿಗೆ ಆಂಬ್ಯುಲೆನ್ಸ್ಗಳನ್ನ ಕೊಡ್ತಾ ಇದ್ದೀರಾ. ಅದೇ ಹೇಳ್ತಾ ಇದಾರಲ್ಲ, ಕಚ್ಚಾ ಅವ್ಗೆ ನೀರ್ ಹಿಡ್ದಂಗೆ. ನಿಮ್ಮ ಫಾರಿನ್ ಅಫೇರ್ಸ್ ಏನಿದೆ ನನಗೆ ಗೊತ್ತಿಲ್ಲ. ಐ ವಿಲ್ ನಾಟ್ ಇವನ್ ಮೆಡಲ್ ವಿತ್ ದಟ್. ಬಟ್ ಮೈ ಓನ್ಲಿ ಥಿಂಗ್ ಇಸ್, ಅದೇ ಹೇಳ್ತಾ ಇದ್ರಲ್ಲ, ಈ ಕಡೆ ಹೊಡೆದು ಅದ್ಗಾಗ್ದಂಗೆ ಈ ಅಫ್ಘಾನಿಸ್ತಾನ ಅವ್ರನ್ನ ನಂಬ್ಕೊಂಡ್ರೆ ನನಗೆ ಗೊತ್ತಿಲ್ಲ ವಾಟ್ ಇಸ್ ದ ಇಕ್ವೇಷನ್ ಯು ಆರ್ ಕ್ಯಾರಿಂಗ್. ಇಂಡಿಯಾ ಇಸ್ ಇನ್ವೆಸ್ಟಿಂಗ್ ಸೋ ಮಚ್ ಇನ್ ಅಫ್ಘಾನಿಸ್ತಾನ. ಅವ್ರಿಗೆ ರೋಡ್ಗಳು ಮಾಡ್ಕೊಡ್ತಾ ಇದಾರೆ, ಅವ್ರಿಗೆ ಆಂಬ್ಯುಲೆನ್ಸ್ಗಳು ಕೊಡ್ತಾ ಇದಾರೆ. ನೀವು ನಂಬ್ತೀರಾ? ನಮ್ದು 1999ರಲ್ಲಿ ನಮ್ದು ಏರ್ ಇಂಡಿಯಾ ಫ್ಲೈಟ್ ಐ ಥಿಂಕ್ IC-814 ಡಿಸೆಂಬರ್ 24, 1999 ನಮ್ಮ ಏರ್ ಇಂಡಿಯಾ ಫ್ಲೈಟ್ ನೇಪಾಳದಿಂದ ಹೈಜಾಕ್ ಆಗುತ್ತೆ. ನಮ್ಗೆಲ್ಲ ಎಷ್ಟು ನೋವಾಗಿದೆ ಗೊತ್ತಾ? ನೀವು ನಂಬ್ತಿರೋ ಇಲ್ಲೋ, ನಾನು ಆಲ್ಮೋಸ್ಟ್ ಒಂದು 10 years ನಾನು ಫ್ಲೈಟ್ ಹತ್ತಿಲ್ಲ. ಬಿಕಾಸ್ ಆಫ್ ದಿಸ್ ಫ್ಲೈಟ್ ಹೈಜಾಕ್ ಆಗ್ಬಿಡುತ್ತೆ ಅಂತ ನಾನು ಫ್ಲೈಟ್ ಹತ್ತಿಲ್ಲ. ಐ ನೆವರ್ ಸ್ಟೆಪ್ಡ್ ಇನ್ ಟು ಫ್ಲೈಟ್ ಬಿಕಾಸ್ ಆಫ್ ದಿಸ್. ಇಷ್ಟು ಮಾನಸಿಕವಾಗಿ ಒತ್ತಡವನ್ನ ಇದ್ದಿದ್ರೆ ಇವತ್ತು ನೀವು ಯಾರ ಜಾಗದಲ್ಲಿ, ಯಾವ ಕಂದಾರದಲ್ಲಿ ತಗೊಂಡೋಗಿ, ಕಂದಾರ ಯಾರ್ದಿತ್ತು ಅವತ್ತು? ತಾಲಿಬಾನ್ ಆಡಳಿತ ಇತ್ತು. ಇವತ್ತು ಅದೇ ಜನ ಬಂದು ಇವತ್ತು ಪಾಕಿಸ್ತಾನಕ್ಕೆ ಆವಾಜು, ಅದನ್ನ ನೀವು ತೋರಿಸ್ಬಿಟ್ಟು ಪ್ರೊಜೆಕ್ಟ್ ಮಾಡ್ಕೊಂತ ಇದ್ದೀರಾ. ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಐ ಡೋಂಟ್ ನೋ ವಾಟ್ ಈಸ್ ಯುವರ್ ಫಾರಿನ್ ಅಫೇರ್ಸ್ ಈಕ್ವೇಷನ್ಸ್.
ಸರ್ಕಾರದ ಫಾರಿನ್ ಇಕ್ವೇಷನ್ಸ್ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ಆದ್ರೂ ಕೂಡ ಈ ಹಿಜ್ಬುಲ್ ಹರ್ಕತ್ ಹುಲ್ ಮುಜಾಹಿದೀನ್ 5 ಜನರ ಟೀಮು ನಮ್ಮ ಏರಿನ ಫ್ಲೈಟ್ ಅನ್ನ ಹೈಜಾಕ್ ಮಾಡ್ತು. ತುಂಬಾ ನಮ್ಗೆಲ್ಲ ಬೇಜಾರಾಗಿದೆ. ನಾನು ಹೇಳಿದಲ್ಲ 10 years ಐ ಡಿಂಟ್ ಸ್ಟೆಪ್ ಇನ್ ಟು ಫ್ಲೈಟ್. ನಾನು 10 ವರ್ಷ ಬೀಯಿಂಗ್ ಇನ್ NCC ನಲ್ಲಿ ಇದ್ದು ನನಗೆ ನಮ್ಮ ತಂದೆಯವ್ರ ಪ್ರಕಾರ ನಾವು ಮೂರು ಜನ ಅಣ್ತಮ್ಮದ್ರು, 3 ಜನ ನನ್ನನ್ನ ಆರ್ಮಿಗೆ ಸೇರಿಸಬೇಕು ಅಂತ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ ಐ ಸಪೋಸ್ ಟು ಬಿಕಮ್ ಎನ್ ಆರ್ಮಿ ಆಫೀಸರ್. ಅದೇ ನೋಡಿದ್ರೆ ಹಣೆ ಬರ ಎಲ್ಲೋ ಇರ್ತದೆ. ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಯಾರು ಕೂಡ ಐ ಮೀನ್ ವಿ ನೆವರ್ ಹ್ಯಾಡ್ ಎ ಗೈಡ್ ಇವೆಂಟ್. ನಾನು ಸೆಕೆಂಡ್ PUC ಆಗಿದ್ದ ತಕ್ಷಣ ಐ ಸಪೋಸ್ ಟು ಶಾರ್ಟ್ ಸರ್ವಿಸ್ ಕಮಿಷನ್ ಬರೆದು ಆರ್ಮಿನಲ್ಲಿ ಆಫೀಸರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಂಟವನು. ನನ್ನ ತಮ್ಮ ಏರ್ಫೋರ್ಸ್ಗೆ ಹೋಗ್ಬೇಕು ಅಂತ ನಮ್ಮ ತಂದೆ, 3ನೇವನನ್ನ ನೇವಿಗೆ ಸೇರಿಸಬೇಕು ಅಂತ. ಮೂರು ಜನರ ಮಕ್ಕಳನ್ನ ನಮ್ಮ ತಂದೆ ಈ ವಾಂಟೆಡ್ ಟು ಪುಟ್ ಇನ್ ಡಿಫೆನ್ಸ್. ಬಟ್ ನಮ್ಮ ಜಮೀನುಗಳನ್ನ ಹೋರಾಟದಲ್ಲಿ ನನಗೆ ಈ ಜಮೀನುಗಳನ್ನ ಬಿಟ್ಬಿಟ್ಟು ನಾನು ಶಾರ್ಟ್ ಸರ್ವಿಸ್ ಕಮಿಷನ್ 100% ಆಗ್ತಾ ಇದೆ. ಅವಡ ಬಿಕಮ್ ಎ ಕರ್ನಲ್ ಆರ್ ಸಮಥಿಂಗ್ ಬೈ ದಿಸ್ ಟೈಮ್. ಈ ಟೈಮಲ್ಲಿ ಒಂದು IPS ಈಕ್ವಲ್ ಕರ್ನಲ್ ಅಂತಂದ್ರೆ ಕರ್ನಲ್ ಬ್ರಿಗೇಡಿಯರ್ ಆಗಿ ಇರ್ತಾ ಇದ್ದೆ. ಆರ್ಮಿನಲ್ಲಿ ಒಳ್ಳೆ ಲೈಫ್ ಇರ್ತಾ ಇತ್ತು. ಬಟ್ ನನ್ನ ಮನೆಯ ನಮ್ಮ ಮನೆಯ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ನಾನು ಶಾರ್ಟ್ ಸರ್ವಿಸ್ ಕಮಿಷನ್ಗೆ ಹೋಗ್ಬೇಡ ಅನ್ನೋಂತ ನಿರ್ಧಾರ ಮಾಡ್ಕೊಂಡಿದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಸಾಕಷ್ಟು ಜನ ಶಾರ್ಟ್ ಸರ್ವಿಸ್ ಕಮಿಷನ್ ಅಲ್ಲಿ ಕರ್ನಲ್ಸು ಬ್ರಿಗೇಡಿಯರ್ಸ್ ಆಗಿದ್ದಾರೆ. ನಾನು ಕೂಡ ಅದೇ ಪರ್ಸನಾಲಿಟಿ, ಬಿಕಾಸ್ NCC ಇದ್ದಿಂದ ವಿ ಹ್ಯಾಡ್ ದಟ್ ಮೈಂಡ್. ಬಟ್ ವಾಟ್ ಎವರ್ ಇಟ್ ಈಸ್ ಸೆಟ್ ಅಂಡ್ ಡನ್, ಈ ಕಂದಾರದ ಫ್ಲೈಟ್ ಹೈಜಾಕ್ ವಿಚಾರ ತಗೊಂಡ್ರೆ ಬಿಜೆಪಿ ಸರ್ಕಾರ ಅದೇ ಕಂದಾರದ ಸರ್ಕಾರದ ಪ್ರತಿನಿಧಿಗಳನ್ನ ಕರ್ಕೊಂಡ್ಬಂದು ಪಾಕಿಸ್ತಾನಕ್ಕೆ ಆವಾಜ್ ಆಗ್ತಾ ಇದ್ದಾರೆ ಅಂತ. ಅಲ್ರಿ, ಒಂದ್ ಕಡೆ ನೀರು ಮುಳುಗಿದ್ರೆ ಸತ್ತೋಗ್ತೀವಿ, ಇನ್ನೊಂದ್ ಕಡೆ ಬೆಂಕಿ. ಅಫ್ಘಾನಿಸ್ತಾನದಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಅಫ್ಘಾನಿಸ್ತಾನದಲ್ಲಿ ಭಾರತ ಬಂಡವಾಳ ಆಗ್ತಾ ಇದೆ ಅವ್ರಗಳ ಮೇಲೆ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಏನೋ ಹಾಕೊಳ್ಳಿ, ನಂಗೇನ್ ಸಮಸ್ಯೆ ಇಲ್ಲ. ದಟ್ಸ್ ಅಪ್ ಟು ದ ಗೌರ್ಮೆಂಟ್. ಬಟ್ ಅವ್ರನ್ನ ಕರ್ಕೊಂಬಂತ ಆವಾಜ್ ಆಗ್ತೀವಿ, ಅವ್ರು ಇವ್ರಿಗೆ ಆವಾಜ್ ಆಗ್ತಾರೆ, ನೀವು ಸ್ಕೋಪ್ ತಗೊಳ್ತೀರಿ. ನಿಜವಾಗ್ಲೂ ಅದೊಂದು ನಗೆಪಾಟ್ಲು. ಯಾಕೆಂತ 1999ರಲ್ಲಿ ನಮ್ದು IC-814 ಹೈಜಾಕ್ ಆಗಿ ಅಲ್ಲಿ ಏನೇನು ಬಾಧೆ ಬಿದ್ರು ನಾವೆಲ್ಲ ಸಣ್ಣ ಹುಡುಗರು ನೋಡಿದ್ದೀವಿ. ನಮ್ಮ ಭಾರತದ ಫ್ಲೈಟ್ ಹೈಜಾಕ್ ಆದಾಗ ನಮ್ಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಿದೆ. ಇವತ್ತು ಅದೇ ಅಫ್ಘಾನಿಸ್ತಾನಿಗಳನ್ನ ಕರ್ಕೊಂಬಂದು ಹೈಜಾಕ್ ಮಾಡಿದವರು ಹಿಜ್ಬುಲ್ ಮುಜಾಹಿದೀನ್ ಪಾಕಿಸ್ತಾನಿ ಟೆರರಿಸ್ಟ್ ಆಗಿರ್ಬೋದು. ಬಟ್ ಆವತ್ತು ಕಂದಾರದಲ್ಲಿ ಈ ಗೌರ್ಮೆಂಟ್ ಇತ್ತು, ಇವ್ರಗಳ್ದು ಹೋರಾಟ ಇತ್ತು, ಏನು ಹೆಲ್ಪ್ ಮಾಡಿಲ್ಲ. ಇವತ್ತು ಭಾರತ ಕೊಡ್ತಾ ಇರುವಂತ ಅನುದಾನಗಳಲ್ಲಿ ಅಲ್ಲಿ ರೋಡ್ಗಳಾಗ್ತಾ ಇದೆ. ಭಾರತ ಕೊಡ್ತಾ ಇರುವಂತ ಅನುದಾನಗಳಲ್ಲಿ ಟಾಯ್ಲೆಟ್ ಮಾಡ್ತಾ ಇದ್ದಾರೆ. ಭಾರತ ಕೊಡ್ತಾ ಇರುವಂತ ರೇಷನ್ ಅನ್ನ ತಿಂತಾ ಇದ್ದಾರೆ ಅಫ್ಘಾನಿಸ್ತಾನಿಗಳು. ಆವತ್ತಿಲ್ದಂತ ಋಣ ಇವತ್ತು ಅವ್ರಿಗೆಲ್ಲ ಊಟ ಕೊಟ್ಟು, ರೇಷನ್ ಕೊಟ್ಟು, ಟಾಯ್ಲೆಟ್ ಕಟ್ಕೊಟ್ಟು, ಕುಡಿಯೋ ನೀರು ಕೊಟ್ಟು, ರೋಡ್ಗಳು ಮಾಡಿಕೊಟ್ಟು, ಮನೆಗಳು ಕಟ್ಕೊಟ್ಟು, ಈಗ ಅವ್ರು ಕರ್ಕೊಂಡ್ಬಂದು ಆವಾಜ್. ಏನ್ ಭಿಕ್ಷೆನ ಇದು? ಭಾರತ ಅಂದ್ಮೇಲೆ ನಮ್ದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇದೆ. ಓಕೆ, ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಪಾಕಿಸ್ತಾನಕ್ಕೆ ಆವಾಜ್ ಹಾಕಕ್ಕೆ ಅಫ್ಘಾನಿಸ್ತಾನ ಬೇಕಾಗಿಲ್ಲ. ಅವರ್ ಫೋರ್ಸಸ್ ಆರ್ ಎನಫ್. 3 ಫೋರ್ಸ್ ಇದೆ, ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್. ಅವರ್ ಫೋರ್ಸ್ ಇಸ್ ಮೋರ್ ದನ್ ಎನಫ್ ಅಂಡ್ ವಿ ಆರ್ ಪೇಯಿಂಗ್ ಫ್ರಮ್ ಅವರ್ ಟ್ಯಾಕ್ಸ್. ನಮ್ಮ ಟ್ಯಾಕ್ಸ್ ಇಂದ ಇರುವಂತಹ ಹಣದಲ್ಲಿ ನಮ್ಮ ರಕ್ಷಣಾ ಪಡೆಗಳು ದೇ ಆರ್ ಆಲ್ ಪವರ್ಫುಲ್. ಯಾರೋ ಹಿಜ್ಬುಲ್ ಯಾರೋ ಅಫ್ಘಾನಿಸ್ತಾನದ ಟೆರರಿಸ್ಟ್ ಸರ್ಕಾರ ಕರ್ಕೊಂಬಂದು ಪಾಕಿಸ್ತಾನಕ್ಕೆ ಆವಾಜ್ ಹಾಕುವಂತ ಯೋಗ್ಯತೆ ಅಂತ ಭಾರತಕ್ಕಂತೂ ಖಂಡಿತ ಇಲ್ಲ ಅಂತ ಈ ಮೂಲಕ ಹೇಳ್ತಾ, ಐ ಆಮ್ ಶೂರ್ ಇವತ್ತು ಫೋನಿಂಗ್ ಕಾರ್ಯಕ್ರಮ ಮಾಡೋಣ. ನೆನ್ನೆ ಆ ಆಟೋ ಡ್ರೈವರ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅಂಡ್ ದಟ್ಸ್ ಅ ಗ್ರೇಟ್ ಜಾಬ್. ಬಟ್ ನೀವೇ ಮಾಡಬೇಕಾಗಿತ್ತು. ನಾವು ಲೈವ್ ಮಾಡಿದ್ಮೇಲೆ ಮಾಡಿರೋದು ಸೋಷಿಯಲ್ ಮೀಡಿಯಾ ಟೀಮ್ ಅನ್ನ ನೀವು ಹಾಕಿದ್ದೀರಾ ಅಂತಾರ. ನಿಜವಾಗ್ಲೂ ಯಾಕೆ ಇದನ್ನ ವಾಚ್ ಮಾಡಿಲ್ಲ ಅಂತ. ಒಂದು ರಾಣಿ ಚೆನ್ನಮ್ಮ ಬ್ರಿಗೇಡ್ ಅಂತ ಏನೋ ಮಾಡ್ತಾ ಇದ್ದಾರೆ ಪೊಲೀಸರು, ವೆರಿ ಗುಡ್, ನಾಟ್ ಎನ್ ಇಶ್ಯೂ. ಬಟ್ ಭ್ರಷ್ಟಾಚಾರ ಪೊಲೀಸ್ ಇಲಾಖೆನಲ್ಲಿ ಕಡಿಮೆ ಆಗಬೇಕು. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕು, ವಾರಕ್ಕೊಂದು ರಜಾ ಕೊಡಬೇಕು, ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು. 1 ಲಕ್ಷ ಫೋರ್ಸ್ ಇದೆ ಪೊಲೀಸ್ ನಾನು IPS ಆಫೀಸರ್ಗಳು, ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಐ ಓನ್ಲಿ ಟಾಕ್ ಅಬೌಟ್ ASI, ಐ ಥಿಂಕ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕೆಳಗಡೆ ಇರುವಂತ ಪೊಲೀಸ್ ಕಾನ್ಸ್ಟೇಬಲ್ 1 ಲಕ್ಷ ಫೋರ್ಸ್ ಇದೆ. ಆ 1 ಲಕ್ಷ ಬಡವರ ಮಕ್ಕಳು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಅವ್ರುಗಳಿಗೆ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ ಅಂದ್ರೆ 2028ಕ್ಕೆ ನಮ್ಮಂತವ್ರು ಏನಾದ್ರು ಸರ್ಕಾರ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಇನ್ಕ್ರೀಸ್ ದ ಸ್ಯಾಲರಿ ಟು 1 ಲಕ್ಷ. ನಾನೇನಾದ್ರೂ ಸರ್ಕಾರ ಮಾಡಿದ್ರೆ ಕಾನ್ಸ್ಟೇಬಲ್ ಫೋರ್ಸ್ಗೆ 1 ಲಕ್ಷ ಪ್ಲಸ್ ನಿಮ್ ಮಕ್ಕಳಿಗೆ ಶಾಲೆ. ಇದೇನು ಭಿಕ್ಷೆ ಅನ್ನಲ್ಲ, ಯು ಡಿಸರ್ವ್ ಇಟ್. ನಾವು ಕೇಂದ್ರೀಯ ವಿದ್ಯಾಲಯದಲ್ಲಿ ಆರ್ಮಿ ಆಫೀಸರ್ಗಳ ಆರ್ಮಿ ಅವ್ರಿಗೆ ಕೇಂದ್ರೀಯ ವಿದ್ಯಾಲಯ
ಒಳ್ಳೆ ಶಾಲೆನ ಕೊಟ್ಟಿದ್ದಾರೆ. ಪೊಲೀಸವ್ರ ಮಕ್ಕಳಿಗೆ ಒಂದು ಒಳ್ಳೆ ಶಾಲೆನ ಯಾಕೆ ಕಟ್ಟಬಾರದು? ನಾನೇನ CM ಆದ್ರೆ ಖಂಡಿತವಾಗಿ ಸಿದ್ದರಾಮಯ್ಯ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ನಾನೇನ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಪೊಲೀಸವ್ರಿಗೆ ಕ್ಯಾಂಟೀನ್ ಫೆಸಿಲಿಟಿ, ಎಸ್ಪೆಷಲಿ ನಮ್ಮ ಡೌನ್ ರಿಡನ್ ನಮ್ಮ ಏನಿದೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಏನಿದ್ದಾರೆ ಅವ್ರಗಳಿಗೆ ಕ್ಯಾಂಟೀನ್ ಫೆಸಿಲಿಟಿ, ನಿಮ್ಮ ಮಕ್ಳಿಗೋಸ್ಕರ ಕೇಂದ್ರೀಯ ವಿದ್ಯಾಲಯ ತರ ಸಿಮಿಲರ್ ಟು ಇಟ್. ನನ್ಗೊಂದು ಆಸೆ ಇದೆ, ನಿಮ್ಮ ಮಕ್ಕಳು ಒಂದು ಒಳ್ಳೆ ಶಾಲೆಯಲ್ಲಿ ಓದಬೇಕು ಅಂತ. ಯಾಕಂದ್ರೆ ನೀವೊಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರೆ ಅವ್ರು ಪೊಲೀಸ್ ಆಫೀಸರ್ ಆಗಲಿ ಅನ್ನೋದು ನಮ್ಮ ಇಷ್ಟ, ಅಥವಾ IAS ಆಫೀಸರ್ ಆಗಲಿ IPS ಆಗಲಿ ಅಂತ ಅವ್ರಿಗೋಸ್ಕರ ಸಿಮಿಲರ್ ಟು ಕೇಂದ್ರೀಯ ವಿದ್ಯಾಲಯ ವಿ ವಾಂಟೆಡ್ ಟು ಬಿಲ್ಡ್ ಸ್ಕೂಲ್ಸ್ ಫಾರ್ ಪೊಲೀಸ್ ಫೋರ್ಸ್. ನನಗೊಂದು ಆಸೆ ಇದೆ ಅದು ಮಾಡಬೇಕು ಅಂತ. ನಾನೇನಾದ್ರೂ ಖಂಡಿತ ನಾನು ಅಧಿಕಾರಕ್ಕೆ ಬಂದರೆ ಮಾಡ್ತೀನಿ. ನಿಮ್ಮ ಸ್ಯಾಲ್ರಿ ಕೂಡ ಐ ವಿಲ್ ಇನ್ಕ್ರೀಸ್ ಇಟ್ ಟು 1 lakh rupees, ಬಿಕಾಸ್ ನೀವು ಪ್ರತಿಯೊಂದು ನೀವೇ ಮಾಡೋದು. ಹಾಗಾಗಿ ನಿಮ್ಗಳ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು. ಆಫೀಸರ್ಗಳೇನೋ ಬಿಡಿ ಆರಾಮಾಗಿ AC ರೂಮಲ್ಲಿ ಕೂತ್ಕೊಂತಾರೆ, ಬಟ್ ಫೋರ್ಸ್ ನೆಲದಲ್ಲಿರೋದಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ಗಳೇ. ನಿಮ್ಮ ಕಾಳಜಿಯನ್ನ ಆಮೇಲೆ ವಾರಕ್ಕೊಂದು ರಜಾ ಕೊಡಲೇಬೇಕು, 3 ಶಿಫ್ಟ್ ಮಾಡಬೇಕು, ನಿಮ್ಮ ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲ್ ಕೊಡಬೇಕು, ಕೈ ತುಂಬ ನಿಮಗೆ ಸಂಬಳ ಕೊಡಬೇಕು. ಇದು ನನ್ನ ಆಸೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ, ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಾನು ಇದನ್ನ ಮಾಡಬೇಕು ಅಂತ ಆಸೆ ಇದೆ. ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೋ ಬಿಡ್ತಾರೋ, ನಮ್ಮಂತವ್ರು ಒಂದಲ್ಲ ಒಂದ್ ದಿವಸ ಸರ್ಕಾರ ಮಾಡೇ ಮಾಡ್ತೀವಿ. ಮಾಡಿದಾಗ ನಿಮ್ಮ ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ ಇದನ್ನು ಕೂಡ ಇಟ್ಕೊಂತೀವಿ. ಆಮೇಲೆ ನಿಮ್ಮ ಟ್ರಾನ್ಸ್ಫರ್ಸ್ ಅಷ್ಟೇನೆ ಹಣಕ್ಕೋಸ್ಕರ ಆಗುತ್ತೆ ಅನ್ನೋ ಆರೋಪ ಇದೆ. ಹರಾಜಾಗ್ತಾರೆ ಪೋಸ್ಟ್ಗಳನ್ನ, ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನ ಅಂತ. ಖಂಡಿತವಾಗಿ ನಮ್ಮ ಸರ್ಕಾರ ಬಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಡೆಫಿನೆಟ್ಲಿ ಆಗಿ ಆ ಒಂದು ಪೋಸ್ಟಿಂಗ್ ವಿಚಾರನೂ ಅಷ್ಟೇನೆ ಪಾರದರ್ಶಕವಾಗಿ, ಲಂಚ ಇಲ್ಲದೆ ಲಂಚ ಮುಕ್ತವಾಗಿ ಪೋಸ್ಟಿಂಗ್ ಮಾಡ್ತೀವಿ. ಆಗೇನಾಗುತ್ತೆ, ಸಮಾಜದಲ್ಲಿ ನೀವು ಕೂಡ ಲಂಚ ಕೇಳಲ್ಲ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಸಂಜೆ ಪೊಲೀಸ್ ವಿಚಾರದಲ್ಲಿ ವಿ ವಿಲ್ ಹ್ಯಾವ್ ಎ ಲೈವ್ ಇನ್ ಕಾರ್ಯಕ್ರಮ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣ ಕಣದಲ್ಲೂ ಕನ್ನಡ, ಕಣ ಕಣದಲ್ಲೂ ಕನ್ನಡ. ಥ್ಯಾಂಕ್ ಯು.